ಮನೆಯಲ್ಲಿ ದೊಡ್ಡಪತ್ರೆ ಸೊಪ್ಪಿದೆಯಾ ಅಥವಾ ದೊಡ್ಡಪತ್ರೆ ಸೊಪ್ಪು ನಿಮಗೆ ಸಿಗೋ ಥರ ಇದೆಯಾ? ಹಾಗಿದ್ರೆ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಲೇಬೇಕು. ಈಗಾಗಲೇ ನಾವು ದೊಡ್ಡಪತ್ರೆ ಸೊಪ್ಪನ್ನು ಉಪಯೋಗಿಸಿ ತಂಬುಳಿ ಮಾಡಿದ್ದೀವಿ, ಚಟ್ನಿ ಮಾಡಿದ್ದೀವಿ, ಚಿತ್ರಾನ್ನನೂ ಮಾಡಿದ್ದೀವಲ್ವ. ನಾವಿವತ್ತು ಪಲಾವ್ ಮಾಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ತಿಂಡಿ. ಯಾರೆಲ್ಲ ತಂಬುಳಿ ತಿನ್ನಲ್ಲ ಅಂತ ಅನ್ನೋರಿಗೆ ಖಂಡಿತ ಮಾಡಿಕೊಡಿ, ಗೊತ್ತೇ ಆಗೋದಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ದೊಡ್ಡಪತ್ರೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನೇನು ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಥಂಡಿಗೆ, ಕೆಮ್ಮಿಗೆ, ಈ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಹೆಚ್ಚಾಗಿ ದೊಡ್ಡಪತ್ರೆ ಸೊಪ್ಪನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಬನ್ನಿ ಇವತ್ತು ರುಚಿಯಾಗಿ ಪಲಾವ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೇನೆ. 1 ಕಪ್ಪಿನಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನೀವು 2 ಸೋನಾ ಮಸೂರಿ ತೊಗೋಬೋದು ಅಥವಾ 2 ಬಾಸುಮತಿ ರೈಸ್ ಬೇಕಾದ್ರೂ ತೊಗೋಬೋದು. ಇಲ್ಲ ಈ ರೀತಿ ಕಾಂಬಿನೇಷನ್ ಮಾಡಿ ಸಹ ತೊಗೋಬೋದು. ಚೆನ್ನಾಗಿ ತೊಳೆದು ಇದನ್ನು ಒಗ್ಗರಣೆ ಆಗೋ ತನಕ, ಮಸಾಲೆ ರುಬ್ಕೊಳ್ಳೋ ತನಕ ಒಂದು 10-15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಈಗ ಮಿಕ್ಸರ್ ಜಾರಿಗೆ ಖಾರಕ್ಕೆ 4 ಹಸಿಮೆಣಸಿನಕಾಯಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ಮತ್ತು ಒಂದು 3-4 ಎಸಳಿನಷ್ಟು ಬೆಳ್ಳುಳ್ಳಿ ಹಾಕಿದ್ದೇನೆ. ನಿಮಗೆ ಬೆಳ್ಳುಳ್ಳಿ ತಿನ್ನಲ್ಲ, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್. ದೊಡ್ಡಪತ್ರೆ ಸೊಪ್ಪಿನಲ್ಲೇ ಯುನೀಕ್ ಆಗಿರುವಂತಹ ಫ್ಲೇವರ್ ಇರುತ್ತೆ. ಅದು ಇಷ್ಟ ಆಗುತ್ತೆ ಅಂತಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡಿ. ಮಕ್ಕಳೆಲ್ಲ ತಿನ್ನಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಇಲ್ಲೊಂದು 12 ದೊಡ್ಡಪತ್ರೆ ಸೊಪ್ಪಿನ ಎಲೆಗಳಿದೆ. ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿರುತ್ತಲ್ವ. ಇದನ್ನು ಕೈನಿಂದಾನೇ ಈ ರೀತಿ ಚೂರು ಮಾಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಚೂರು ಮಾಡಿ ಹಾಕ್ತಾ ಇದ್ದೀನಿ. ಇದ್ರ ಪರಿಮಳ ನನಗಂತೂ ತುಂಬ ಇಷ್ಟ ಆಗುತ್ತೆ. ನಿಮಗೆಲ್ಲ ಯಾರಿಗಿಷ್ಟ ಕಮೆಂಟ್ ಮಾಡಿ ಹೇಳಿ. ಇದನ್ನು ನೀರನ್ನು ಹಾಕದೆ ಈ ರೀತಿ ನುಣ್ಣಗೆ ಮೊದಲಿಗೆ ಅರ್ಕೊಂಡು ಬರ್ತೇನೆ. ಈ ಪಲಾವ್ ಒಳ್ಳೆ ಬಣ್ಣದಲ್ಲಿ ಸಹ ಇರುತ್ತೆ. ಬನ್ನಿ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 3 ದೊಡ್ಡ ಚಮಚದಷ್ಟು ತುಪ್ಪ ಹಾಕಿದ್ದೇನೆ ನಾನು. ನೀವು ತುಪ್ಪದ ಬದಲಾಗಿ ಎಣ್ಣೆ ಹಾಕ್ಬೋದು, ಇಲ್ಲ ಅಂತಂದರೆ ಎಣ್ಣೆ ಮತ್ತು ತುಪ್ಪ ಆ ರೀತಿ ಸಹ ಹಾಕೋಬೋದು. ತುಪ್ಪ ಬಿಸಿ ಆದಮೇಲೆ 2 ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಒಂದು 2 ತುಂಟಿನಷ್ಟು ಚಕ್ಕೆನ ಚೂರು ಮಾಡಿ ಹಾಕ್ತಾ ಇದ್ದೇನೆ. ಮತ್ತು 3 ಲವಂಗವನ್ನು ಹಾಕ್ತಾ ಇದ್ದೇನೆ. 1 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಮಸಾಲೆ ಸಾಮಗ್ರಿಗಳನ್ನು ಮೊದಲಿಗೆ ನಾವು ತುಪ್ಪದಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ. ನಂತರ ನಾವಿದಕ್ಕೆ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಹೆಚ್ಚಿದಂತಹ 1 ಈರುಳ್ಳಿಯನ್ನು ಹಾಕಿ ಮೊದಲಿಗೆ ಬಾಡಿಸ್ತಾ ಇದ್ದೇನೆ. ದೊಡ್ಡಪತ್ರೆ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನೇ ಹಾಕಿ ಸಹ ನೀವು ಮಾಡ್ಬೋದು. ಆದರೆ ಆದಷ್ಟು ತರಕಾರಿಗಳು ಮಕ್ಕಳು ತಿನ್ನಲಿ ಅಂತ ಹೇಳಿ ನಾನಿಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕಿದ್ದೇನೆ. 1 ಹೆಚ್ಚಿರುವಂತಹ ಟೊಮ್ಯಾಟೊ, 2 ಹೆಚ್ಚಿರುವಂತಹ ಕ್ಯಾರೆಟು, ಸ್ವಲ್ಪ ಬೀನ್ಸು ಮತ್ತು ಹಸಿ ಬಟಾಣಿಯನ್ನು ಹಾಕಿದ್ದೇನೆ. ಇದೆಲ್ಲ ಆಪ್ಷನಲ್ ಇದ್ದರೆ ಹಾಕಿ, ಅಥವಾ ನಿಮಗೆ ಬೇರೆ ಏನಾದರೂ ಕಾಳುಗಳು, ಹಸಿ ಕಾಳುಗಳು ಸಿಕ್ಕಿದ್ರೆ ಅವರೆಕಾಳು, ತೊಗರಿಕಾಳು ಆ ಥರ ಸಿಕ್ಕಿದ್ರೆ ಅದನ್ನು ಬೇಕಾದ್ರೂ ಹಾಕ್ಕೋಬೋದು. ಮೊದಲಿಗೆ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರಿದು ನಂತರ ನಾವು ರುಬ್ಬಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ಇದರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಹುರ್ಕೋತೀನಿ. ನಾನು ಆಗಲೇ ಹೇಳ್ದಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್. ಗೊತ್ತಾಗಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಾವು ದೊಡ್ಡಪತ್ರೆ ಸೊಪ್ಪು ಹಾಕಿದ್ದೀವಿ ಅಂತ. ಜಸ್ಟ್ ಅದರದ್ದು ಲೈಟಾಗಿ ಫ್ಲೇವರ್ ಬರ್ತಾ ಇರುತ್ತೆ. ಬರೀ ನೀವು ದೊಡ್ಡಪತ್ರೆ ಸೊಪ್ಪು ಹಾಕಿದ್ರೆ ಅದರದ್ದೇ ಫ್ಲೇವರ್ ಬರುತ್ತೆ. ಇಷ್ಟ ಆಗುತ್ತೆ ಅಂದರೆ ನೀವು ಆ ರೀತಿ ಮಾಡ್ಕೊಳ್ಬೋದು. ಮಸಾಲೆಯನ್ನು ಚೆನ್ನಾಗಿ ಹುರಿದು ನೆನೆಸಿದಂತಹ ಅಕ್ಕಿಯಲ್ಲಿ ನೀರನ್ನು ಬಸಿದು ಅಕ್ಕಿಯನ್ನು ಮಾತ್ರ ಹಾಕಿ ಒಗ್ಗರಣೆಯಲ್ಲಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಕಪ್ ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕೆ ನಾನು 3 ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೇನೆ. ಮೊದಲಿಗೆ ಹಾಕಿದ್ದು ಮಿಕ್ಸರ್ ಜಾರ್ನಲ್ಲಿ ತೆಗೆದಿರೋಂತಹ ಮಸಾಲೆ ನೀರು, ನಂತರ 2 ನೀರು. ಯಾಕೆ 3 ಹಾಕ್ತಾ ಇದ್ದೀನಿ ಅಂತಂದರೆ ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಮತ್ತು ನೆನೆಸಿಟ್ಟಿರೋದ್ರಿಂದ ಬೇಗನೂ ತುಂಬ ಮೃದುವಾಗಿಬಿಡತ್ತೆ, ಮುದ್ದೆ ಆಗಿಬಿಡತ್ತೆ. ಸಾಕಾಗತ್ತೆ ನಿಮಗೆ 3 ಕಪ್ ನೀರು. 2 ಕಪ್ ಹಾಕ್ಕೊಂಡ್ರೆ 1ಕ್ಕೆ 2 ಥರ ಹಾಕೋದು ಬೇಡ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತನ್ನುವಾಗ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಲಿಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ನೀವು ಇದನ್ನ ಕೂಗಿಸ್ಕೊಂಡ್ರೆ ಸಾಕು. ಉದುರಾಗಿ ಚೆನ್ನಾಗಿ ಬೆಂದಿರುತ್ತೆ. ನಾನು ಲಿಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡು ಪ್ರೆಷರ್ ಇಳಿದ ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಆಗಲೇ ಹೇಳಿದಾಗೆ ಒಂದು ಒಳ್ಳೆ ಬಣ್ಣದಲ್ಲಿ ಸಹ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಸುಮತಿ ಅಕ್ಕಿ ತುಂಬ ಮಿಕ್ಸ್ ಮಾಡಿದ್ರೆ ಒಡೆದು ಹೋಗುತ್ತೆ. ಹಾಗಾಗಿ ಸ್ವಲ್ಪ ಜೆಂಟಲಾಗಿ ಮಿಕ್ಸ್ ಮಾಡಿ ನಿಮ್ಮ ಇಷ್ಟದ ಯಾವುದೇ ಮೊಸರು ಬಜ್ಜಿ ಜೊತೆನೋ ಅಥವಾ ಚಟ್ನಿ ಜೊತೆನೋ ಸರ್ವ್ ಮಾಡ್ಬೋದು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿ ಮಾಡಿರುವಂತಹ ಮೊಸರು ಬಜ್ಜಿ. ನಾನು ಬಿಸಿ ಬಿಸಿ ಪಲಾವನ್ನು ಮೊಸರು ಬಜ್ಜಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.